ಗೈಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಾನ್ ಇನ್ಸೈಟ್ಸ್. ನಾಳೆಯಿಂದ ಇಂಡಿಯಾ ವರ್ಸಸ್ ಜಿಂಬಾಬ್ವೆ 3T20 ಮ್ಯಾಚಸ್ ನ ಸೀರೀಸ್ ಆಡ್ತಾ ಇರೋದು. ಅದಕ್ಕೂ ಮುಂಚೆ ಇಂಡಿಯಾದ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡೋಣ. ಈ 11 ಜೊತೆ ಏನಾದ್ರು ಇಂಡಿಯಾ ಹೋದ್ರೆ ಜಿಂಬಾಬ್ವೆನ ಸೋಲ್ಸ್ಬೋದು. ಜಿಂಬಾಬ್ವೆ ವಿರುದ್ಧ ಸೀರೀಸ್ ವಿನ್ ಆಗ್ಬೋದು. ವಿನ್ ಆಗಿಲ್ಲ ಅಂದ್ರೂ ವೈಟ್ ಆದ್ರೂ ಕೊಡ್ಬೋದು ಅಂತ 11 ಫ್ರೇಮ್ ಮಾಡೋಣ. ಇವಾಗ ನೋಡಿ, ಇಲ್ಲಿ ನಾನು ಡಿಸ್ಪ್ಲೇ ಮಾಡಿದೀನಿ ಟೋಟಲ್ ಸ್ಕ್ವಾಡ್ ನ ಇಂಡಿಯಾದು 15 ಮೆಂಬರ್ಸ್ ಸ್ಕ್ವಾಡ್ ನ ಡಿಸ್ಪ್ಲೇ ಮಾಡಿರೋದು. ಅದರಲ್ಲಿ ಕ್ಯಾಪ್ಟನ್ ನಿಮ್ಗೆಲ್ಲ ಗೊತ್ತು, ಶ್ರೇಯಸ್ ಅಯ್ಯರ್. ವೈಸ್ ಕ್ಯಾಪ್ಟನ್ ಬಂದು ತಿಲಕ್ ವರ್ಮಾ, ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಪ್ರಭ್ಸಿಮ್ರನ್ ಸಿಂಗ್, ಶಿವಮ್ ದುಬೆ, ಸೂರ್ಯವಂಶ್ ಹೆಗ್ಡೆ, ರಿಂಕು ಸಿಂಗ್, ಹರ್ಷ್ ದುಬೆ, ರವಿ ಬಿಷ್ಣೋಯ್, ಪ್ರಿನ್ಸ್ ಯಾದವ್, ಯಶ್ ಠಾಕೂರ್, ಅಶೋಕ್ ಶರ್ಮಾ, ಮಯಾಂಕ್ ಯಾದವ್. ಇಲ್ಲಿ ಕೆಲವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ. ಅಂದ್ರೆ ಏನ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರು ಅಂತಲ್ಲ, ಬಟ್ ಕೆಲವು ಇಂಟರ್ನ್ಯಾಷನಲ್ ಮ್ಯಾಚಸ್ ನ ಆಡಿರೋರು ಇದ್ದಾರೆ, ಕೆಲವರು ಇನ್ನೂ ಆಡಿಲ್ಲ. ಅವ್ರನ್ನೆಲ್ಲ ಒಂದು ಹೊಸ ಮುಖಗಳನ್ನೆಲ್ಲ ನೋಡ್ಬೋದು ಈ ಸೀರೀಸ್ ಅಲ್ಲಿ. ಬಟ್ ಅವ್ರನ್ನೆಲ್ಲ ನಂಗೆ ಅನ್ಸಂಗೆ ಬ್ಯಾಕ್ ಅಪ್ ಪ್ಲೇಯರ್ ಆಗಿ ಉಳಿಸ್ಕೊತಾರೆ. ಅವ್ರಿಗೆಲ್ಲ ಚಾನ್ಸ್ ಕೊಡೋ ಡೌಟ್. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅವ್ರು ಚಾನ್ಸ್ ಕೊಡ್ಬೋದು. ನೋಡೋಣ ಯಾರಿಗೆ ಚಾನ್ಸ್ ಕೊಡ್ತಾರಂತ. ನೀವು ನನ್ನ ಕೇಳೋದಾದ್ರೆ ಯಾರು ಆಡಿಸ್ತೀಯಾ, ಯಾವ ತರ ಪ್ಲೇಯಿಂಗ್ 11 ಫ್ರೇಮ್ ಮಾಡ್ತೀಯ ಅಂತ ಕೇಳೋದಾದ್ರೆ, ನಂದು ನೋಡಿ, ಅಭಿಷೇಕ್ ಶರ್ಮಾ ಜೊತೆ ವೈಭವ್ ಸೂರ್ಯವಂಶಿನ ಓಪನ್ ಮಾಡಿಸೋದು. ವೈಭವ್ ಸೂರ್ಯವಂಶಿಗೆ ಒಂಥರ ಲಾಂಗ್ ರನ್ ಅನ್ನೋದು ಕೊಡ್ಬೇಕು. ಹೌದು ಮಗ, ಅವ್ರು ಆಡಿರೋದು ಇಂಗ್ಲೆಂಡ್ ವಿರುದ್ಧ 3 ಮ್ಯಾಚಸ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಅದ್ ಮಾತ್ರಕ್ಕೆ ಅವ್ರನ್ನ ಟೀಮ್ ಇಂದ ಆಚೆ ಹಾಕಂಗಿಲ್ಲ. ಯಾಕಂದ್ರೆ ಅವ್ರು ಲಾಂಗ್ ರನ್ ಅನ್ನೋದು ಕೊಡ್ಬೇಕು. ಅವ್ರನ್ನ ಯಂಗ್ಸ್ಟರ್ ಅರ್ಥ ಮಾಡ್ಕೊಳ್ಳೋದು ಜಾಸ್ತಿ ಇದೆ, ಮತ್ತೆ ಕಲಿಯೋದು ಅನ್ನೋದು ಜಾಸ್ತಿ ಇದೆ. ಆದ್ರಿಂದ ಒಳ್ಳೆ ಬ್ಯಾಟರ್, ಒಳ್ಳೆ ಟ್ಯಾಲೆಂಟ್ ಇದೆ. ಆದ್ರಿಂದ ಸ್ವಲ್ಪ ಲಾಂಗ್ ರನ್ ಕೊಟ್ಟು ನೋಡ್ಬೇಕು. ಇವ್ರು ಆಡ್ಲಿ ಬಿಡ್ಲಿ, ಸ್ವಲ್ಪ ಲಾಂಗ್ ರನ್ ಅನ್ನೋದು ಕೊಡ್ಬೇಕು. ಇವಾಗ ಸಂಜು ಸ್ಯಾಮ್ಸನ್ಗೂ ಅಷ್ಟೇ ಅದೇ ತರ ಮಾಡ್ತಾ ಇದ್ದು. ಅವ್ರು ಒಂದು ಮ್ಯಾಚ್ ಆಡಿದ್ರೆ ಒಂದು 5 ಮ್ಯಾಚಸ್ ಆಡ್ತಾ ಇದ್ದಿಲ್ಲ. ಬಟ್ ಆದ್ರೂ ಸಂಜು ಸ್ಯಾಮ್ಸನ್ಗೆ ಚಾನ್ಸ್ ಅನ್ನೋದು ಸಿಗ್ತಾ ಇತ್ತಲ್ವಾ. ಅದೇ ರೀತಿ ವೈಭವ್ ಸೂರ್ಯವಂಶಿಗೂ ಸಹ ಲಾಂಗ್ ರನ್ ಅನ್ನೋದು ಕೊಡ್ಬೇಕು. ಮತ್ತೆ ಇಶಾನ್ ಕಿಶನ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಸಗದಾಗ ಆಡ್ತಾರೆ. ಇವಾಗ ಏನಾದ್ರು ಟಾಪ್ ಅಲ್ಲಿ ವಿಕೆಟ್ಸ್ ನ ಕಳ್ಕಂದ್ರೆ ಆ ರನ್ ರೇಟ್ ನ ಬೀಳ್ದಂಗೆ ನೋಡ್ಕೋತಾರೆ. ಅಗ್ರೆಸಿವ್ ಆಗಿ ಸಹ ಆಡ್ತಾರೆ. ಮತ್ತೆ ವಿಕೆಟ್ ಕೀಪರ್ ಜವಾಬ್ದಾರಿನೂ ಸಗದಾಗಿ ನಿಭಾಯಿಸ್ತಾರೆ. ಬಟ್ ಇಂಗ್ಲೆಂಡ್ ವಿರುದ್ಧ ಇವ್ರೇನು ಅಷ್ಟೊಂದು ಜನ ಪರ್ಫಾರ್ಮೆನ್ಸ್ ಕೊಡಕ್ ಆಗಲ್ಲ. ಬಟ್ ಜಿಂಬಾಬ್ವೆ ವಿರುದ್ಧ ಅದೇ ರಿಪೀಟ್ ಆಗಲ್ಲ ಅಂತ ಅನ್ಕೋತೀನಿ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಇಂಗ್ಲೆಂಡ್ ವಿರುದ್ಧ ಸಗದಾಗಿ ಆಡಿದ್ರು. ಅವ್ರು ನೋಡಿ 15-100 ಕನ್ವರ್ಟ್ ಮಾಡ್ಬೇಕಷ್ಟೇ. ಅವ್ರ ಕಡೆಯಿಂದ ನಾವು ಬಿಗ್ ರನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಅದನ್ನ ಬಿಟ್ರೆ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗೇನೆ ಆಡ್ತಾ ಇದ್ರೆ. ತಿಲಕ್ ವರ್ಮಾ ಬಗ್ಗೆ ಸ್ವಲ್ಪ ಪ್ರಶ್ನೆ ಕೇಳ್ತಾರೆ. ಈ ತಿಲಕ್ ವರ್ಮಾ ಇದ್ರು ಒಂದೇ, ಇಲ್ದೇ ಇದ್ರು ಒಂದೇ. ಇವ್ರೇನು ಅಷ್ಟೊಂದೇ ಪರ್ಫಾರ್ಮೆನ್ಸ್ ಕೊಡಲ್ಲ. ಲಾಸ್ಟ್ ಅಲ್ಲಿ ಬರ್ತಾರೆ, ಅಗ್ರೆಸಿವ್ ಆಗಿ ಸಹ ಆಡಕ್ಕಾಗಲ್ಲ, ಬಾಲ್ ನ ವೇಸ್ಟ್ ಮಾಡ್ತಾರೆ ಅಂತ. ಬಟ್ ಆದ್ರೂ ಇಂಡಿಯಾ ಕೋಚ್ ಇರ್ಬೋದು, ಮತ್ತೆ ಸೆಲೆಕ್ಟರ್ಸ್ ಇರ್ಬೋದು, ಇವ್ರ ಮೇಲೆ ನಂಬಿಕೆ ಅನ್ನೋದು ಇಟ್ಬಿಟ್ಟು ವೈಸ್ ಕ್ಯಾಪ್ಟನ್ ಬೇರೆ ಮಾಡಿದ್ರಲ್ವಾ, ಅದನ್ನ ಇವ್ರನ್ನ ಆಡ್ತಾರೆ. ನಾನೇ ನೋಡ್ದಂಗೆ ಇವ್ರು ಕೆಲವು ಟೈಮ್ ಅಗ್ರೆಸಿವ್ ಆಗಿ ಆಡಿದಾರೆ, ಇಲ್ಲ ಅಂತಲ್ಲ. ಬಟ್ ಆದ್ರೆ ಇನ್ ಕೆಲವು ಟೈಮ್ಸ್ ಒಂಥರ ಲೋ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿರೋದು. ಬಟ್ ಆದ್ರೂ ಗಂಭೀರ್ ಅವರೆಲ್ಲ ಸೆಲೆಕ್ಟ್ ಮಾಡಿದ್ರಲ್ವಾ, ಆದ್ರಿಂದ ಅವ್ರು ಇದ್ದೇ ಇರ್ತಾರೆ. ರಿಂಕು ಸಿಂಗ್ IPL ಅಂತ ಬಂದಾಗ ಒಳ್ಳೆ ಫಿನಿಶರ್ ಮಗ. ಕೋಲ್ಕತ್ತಾ ಕಡೆ ಎಷ್ಟೋ ಮ್ಯಾಚಸ್ ನ ಸಿಂಗಲ್ ಹ್ಯಾಂಡ್ ಅಲ್ಲಿ ಮ್ಯಾಚಸ್ ನ ವಿನ್ ಮಾಡ್ಕೊಂಡಿದ್ದಾರೆ. ಬಟ್ ಒಂದ್ ಟೈಮ್ ಅಲ್ಲಿ ಇಂಡಿಯಾಗೂ ಡೆಬ್ಯೂ ಮಾಡ್ಬಿಟ್ಟಿದ್ರು ಆಲ್ರೆಡಿ. ಅವಾಗ ಏನ್ ಅಷ್ಟೊಂದು ಜನ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಬಟ್ ಅವ್ರು ಪರ್ಫಾರ್ಮೆನ್ಸ್ ಕೊಟ್ಟರು ಸಹ ಅದ್ ಯಾಕೋ ಗೊತ್ತಿಲ್ಲ, ಅವ್ರನ್ನ ಸೈಡ್ ಲೈನ್ ಮಾಡ್ಕೊಂಡೇ ಬರ್ತಾ ಇದ್ರು. ಬಟ್ ಇವಾಗ ಅವ್ರು ಕಮ್ ಬ್ಯಾಕ್ ಮಾಡಿರೋದು ಜಿಂಬಾಬ್ವೆ ವಿರುದ್ಧ. ಫಿನಿಶರ್ ಅಂತ 100% ಕೊಡ್ಲೇಬೇಕು. ಇವ್ರಿಗೆ ರಿಂಕು ಸಿಂಗ್ ಬಿಟ್ಟು ಬೇರೆ ಯಾರಿಗೂ ಕೊಡಂಗಿಲ್ಲ. ಇನ್ಯಾರು ಅಂತ ಫಿನಿಶರು ಇಲ್ಲ ಇಂಡಿಯಾ ಟೀಮ್ ಅಲ್ಲಿ. ಆದ್ರಿಂದ ಅವ್ನ ಆಡ್ಸ್ಲೇಬೇಕು. ಶಿವನ್ ದುಬೆ ಒಳ್ಳೆ ಆಲ್ರೌಂಡರ್, ಸಗದಾಗ ಆಡ್ತಾರೆ. ಬ್ಯಾಟಿಂಗ್ ಅಲ್ಲಷ್ಟೇ, ಬೌಲಿಂಗ್ ಅಲ್ಲಷ್ಟೇ. ಬೌಲಿಂಗ್ ಅಲ್ಲೇನೋ ಜಾಸ್ತಿ ವಿಕೆಟ್ಸ್ ನಾವು ತಗೊಟ್ಟಿಲ್ಲ ಅಂದ್ರು 1 ವಿಕೆಟ್ ಆ ತರ ತಗೊಳ್ತಾರೆ. ಅಷ್ಟೇ ಸಾಕು ಮಗ. ಆಲ್ರೌಂಡರ್ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ. 1 ವಿಕೆಟ್ ನ ತಗೊಳ್ಳೋ, ಒಂದು ಬ್ಯಾಟಿಂಗ್ ಅಲ್ಲಿ 20 ರನ್ಸ್ ಇಲ್ಲ 30 ರನ್ಸ್, ಒಂಥರ ಅಗ್ರೆಸಿವ್ ಆಗಿ ಆಡ್ಬೇಕಷ್ಟೇ. ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು ಅವ್ರ ಕಡೆಯಿಂದ. ಮತ್ತೆ ಹರ್ಷ್ ದುಬೆನ ಒಳ್ಳೆ ಆಲ್ರೌಂಡರ್. ಬ್ಯಾಟಿಂಗ್ ಏನೋ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡಲ್ಲ. ಅವರು ಒಂದ್ ರೇಂಜ್ ಆಡ್ತಾರೆ ಅಷ್ಟೇ. ಬಟ್ ಬೌಲಿಂಗ್ ಅಲ್ಲಿ ಸಗದಾಗಿ ಮಾಡ್ತಾರೆ. ಪ್ರಿನ್ಸ್ ಯಾದವ್ ಒಂದ್ ರೇಂಜ್ ಚೆನ್ನಾಗಿ ಮಾಡ್ತಾರೆ. T20 ODI ಅಂತ ಬಂದಾಗ ಏನೋ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಬಟ್ T20 ಅಂತ ಬಂದಾಗ ಸಖತ್ ಎಫೆಕ್ಟಿವ್ ಆಗಿರ್ತಾರೆ ಈ ಬೌಲರ್. ಆದ್ರಿಂದ ಪ್ರಿನ್ಸ್ ಯಾದವ್ ಆಡ್ಸೋದು. ಮತ್ತೆ ಯಶ್ ಠಾಕೂರ್ ಇವಾಗ ಕಂಡೀಷನ್ಸ್ ನಾನು ನೋಡ್ತೀನಿ. ಕಂಡೀಷನ್ಸ್ ಏನಾದ್ರು ಸ್ಪಿನ್ ಫ್ರೆಂಡ್ಲಿ ಇದ್ರೆ ಆ ಜಾಗದಲ್ಲಿ ರವಿ ಬಿಷ್ಣೋಯ್ನ ಆಡ್ಸ್ತೀನಿ. ಏನಾದ್ರು ಫಾಸ್ಟ್ ಬೌಲರ್ ಗೆಲ್ಪಿದ್ರೆ ಯಶ್ ಠಾಕೂರ್ನ ಆಡ್ಸೋದು. ಯಶ್ ಠಾಕೂರ್ ಬಂದು IPL ಅಲ್ಲಿ ಅಷ್ಟೊಂದು ಜನ ಚೆನ್ನಾಗೇನೋ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಒಂದು ಮೀಡಿಯಂ ಆಗಿ ಕೊಟ್ಟಿದ್ದಾರೆ. ಬಟ್ ಆದ್ರೂ ಸೆಲೆಕ್ಟರ್ಸ್ ಇವ್ರನ್ನ ಸೆಲೆಕ್ಟ್ ಮಾಡಿದ್ರಲ್ವಾ, ಇವ್ರನ್ನ ಬಿಟ್ಟು ಅಶೋಕ್ ಶರ್ಮಾ ಇರೋದು. ಅಶೋಕ್ ಶರ್ಮಾಗೆ ಚಾನ್ಸ್ ಕೊಡೋ ಡೌಟ್ ಅನ್ಸ್ತಾ ಇದೆ. ಆದ್ರಿಂದ ಯಶ್ ಠಾಕೂರ್ಗೆ ಕೊಟ್ಟಿರೋದು. ಮಯಾಂಕ್ ಯಾದವ್ ಬೌಲಿಂಗ್ ಅಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಇವ್ರದ್ದು ಇಂಜುರಿ ಸಮಸ್ಯೆನೇ ಜಾಸ್ತಿ. ಹೌದು, ಇವ್ರು ಯಾವಾಗ ಇಂಜುರಿ ಆಗ್ಬಿಟ್ಟು ಟೀಮ್ ಇಂದ ಆಚೆ ಹೋಗ್ತಾರ ಅನ್ನೋದೇ ಇದ್ ಮಾಡಕ್ಕಾಗಲ್ಲ. ಆ ತರ ಇಂಜುರಿ ಆಗೋದು. ಇವ್ರೇನಾದ್ರು ಇಂಜುರಿ ಆಗದೆ ಇದ್ದಿದ್ರೆ ಎಷ್ಟೋ T20 ಮ್ಯಾಚಸ್ ನ ಇಂಡಿಯಾ ಕಡೆ ಆಡ್ಬಿಡ್ತಾ ಇದ್ರು. ಬಟ್ ಇಂಜುರಿ ಆಗಿದ್ದ ಕಾರಣದಿಂದ T20 ಮ್ಯಾಚಸ್ ಎಲ್ಲ ಮಿಸ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಐ ಹೋಪ್ ಜಿಂಬಾಬ್ವೆ ವಿರುದ್ಧ ಇಂಜುರಿ ಆಗದೆ 3T20 ಮ್ಯಾಚಸ್ ಆಡ್ತಾರಂತ ಅನ್ಕೋತೀನಿ. ನೋಡೋಣ ಆಡ್ತಾರೋ ಇಲ್ಲ ಇಂಜುರಿ ಆಗ್ಬಿಟ್ಟು ಏನಾದ್ರು ಸೆಂಟ್ರಲ್ ಏನಾದ್ರು ಮಿಸ್ ಆಗ್ತಾರೋ ಅಂತ. ನೋಡಿ, ಓವರ್ ಆಲ್ ಟೀಮ್ ಅಂತ ನೋಡಿದಾಗ ಸಗದಾಗಿದೆ. ನೋಡಿ, ಇಂಗ್ಲೆಂಡ್ ವಿರುದ್ಧ ಪ್ಲೇಯಿಂಗ್ 11 ಇರುತ್ತಲ್ಲ, ಆ 11ಗೂ ಇವಾಗ ಪ್ರೇಮ್ ಮಾಡಿದ್ರಲ್ಲ, ಆ 11ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಇದ್ರಲ್ಲಿ ಸ್ವಲ್ಪ ಹೊಸ ಮುಖಗಳಿದ್ದಾವೆ ಅಂತಾನು ಹೇಳ್ಬೋದು. ನಾನು ಇವಾಗ 11 ಪ್ರೇಮ್ ಮಾಡಿದ್ದೀನಿ ಅಲ್ವಾ, ಈ 11 ಏನಾದ್ರು ಟೀಮ್ ಇಂಡಿಯಾ ಇಟ್ಕೊಂಡೋದ್ರೆ ಸೀರೀಸ್ ವಿನ್ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡೋಣ, ಏನಾದ್ರು ಇಂಡಿಯಾ ನಾನು 11 ಪ್ರೇಮ್ ಮಾಡಿದ್ದೆ ಅಲ್ವಾ, ಆ 11 ಜೊತೆ ಹೋಗ್ತಾರ, ಇಲ್ಲಾಂದ್ರೆ ಅವ್ರು ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ತಾರೇನೋ ಅಂತ. ಇವಾಗ ಜಿಂಬಾಬ್ವೆದು ಸ್ಕ್ವಾಡ್ ನೋಡೋಣ. ನೋಡಿ, ಇಂಡಿಯಾ ಅವರೆಲ್ಲ ಇವಾಗ ಜಿಂಬಾಬ್ವೆ ವಿರುದ್ಧ ಸ್ಕ್ವಾಡ್ ನ ಯಾವಾಗ್ಲೂ ಅನೌನ್ಸ್ ಮಾಡ್ಬಿಟ್ರು. ಬಟ್ ಇವ್ರು ಜಿಂಬಾಬ್ವೆದವರು ನಾಳೆ ಮ್ಯಾಚ್ ಸ್ಟಾರ್ಟ್ ಆಗ್ತಿರೋದು. ನಾಳೆ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದ್ರೆ ಹಿಂದಿನ ದಿನ ಇವತ್ತು
ಸ್ಕ್ವಾಡ್ ನ ಅನೌನ್ಸ್ ಮಾಡಿರೋದು. ಇವ್ರದ್ದು ಏನ್ ಡಿಫ್ರೆಂಟ್ ಯೋಚನೆ ಅಂತ ಗೊತ್ತಿಲ್ಲ, ಬಟ್ ಆದ್ರೂ ಸದ್ಯಕ್ಕೆ ಅನೌನ್ಸ್ ಆದ್ರೂ ಮಾಡಿದಾರಲ್ವ ಇವತ್ತಾದ್ರೂ. ಸಿಕಿಂದರ್ ರಾಜಾ ಕ್ಯಾಪ್ಟನ್ಸಿ ಜೊತೆ ಹೋಗ್ತಾ ಇರೋದು, ಇವ್ರು ಬೇರೆ ತರಾವರಿ ಸ್ಟೇಟ್ಮೆಂಟ್ಸ್ ನ ಕೊಟ್ಟಿರೋದು. ಅವ್ರು ಏನ್ ಹೇಳಿರೋದು ಗೊತ್ತಾ, ಇಂಡಿಯಾ ಟ್ರಾನ್ಸಿಷನ್ ಫೇಸ್ ಅಲ್ಲಿ ಇದೆ, ಆದ್ರಿಂದ ಈ ಸೀರೀಸ್ ಒನ್ ಸೈಡೆಡ್ ಆಗಲ್ಲ ಅಂತ ಅವ್ರು ಹೇಳಿರೋ ಅರ್ಥ. ಈ ಸೀರೀಸ್ ಅವರು ವಿನ್ ಆಗ್ಬೋದು, ಜಿಂಬಾಬ್ವೆ ವಿನ್ ಆಗ್ಬೋದು, ಇಲ್ಲ 50-50 ಆಗ್ಬೋದು, ಇಲ್ಲ ಒಂದ್ ವೇಳೆ ಸೋತ್ರು ಸಹ ಅವ್ರು ಫೈಟ್ ಕೊಟ್ಟು ಸೋಲ್ಬೋದು. ಒಂಥರ ಕಾಂಪಿಟೇಷನ್ ಅನ್ನೋದು ಇರುತ್ತೆ, ಆ ತರ ಹೇಳಿರೋದು. ಬಟ್ ಇಂಡಿಯಾದವರು ಅವ್ರು ಕೊಡ್ಬೇಕು ಮಗ, ಸರಿಯಾಗಿ ಕೊಡ್ಬೇಕು. ಇವಾಗ ನೋಡಿ ಇವ್ರು ಯಾಕೆ ಗೊತ್ತಾ ಈ ತರ ಎಲ್ಲ ಸ್ಟೇಟ್ಮೆಂಟ್ಸ್ ಕೊಟ್ಟಿರೋದು, ಇಂಗ್ಲೆಂಡ್ ವಿರುದ್ಧ ಸೀರೀಸ್ ನ ಸೋತ್ರು, ಐರ್ಲೆಂಡ್ ವಿರುದ್ಧ ಸೀರೀಸ್ ನ ಸೋತ್ರು, ಆದ್ರಿಂದ ಇವ್ರಿಗೂ ಒಂಥರ ಇಂಡಿಯಾ ಅನ್ನೋದು ಇವಾಗ ನಾರ್ಮಲ್ ಆಗ್ಬಿಟ್ಟಿರುತ್ತೆ. ಅದೇನಾದ್ರು ಅಲ್ಲೇನೋ ಡಾಮಿನೇಟ್ ಮಾಡ್ಕೊಂಡ್ ಬಂದಿದ್ರೆ ಅವಾಗ ಜಿಂಬಾಬ್ವೆ ಸ್ವಲ್ಪ ಭಯ ಬೀಳ್ತಾ ಇದ್ರು. ಬಟ್ ಅಲ್ಲಿ ಸೋತಿರೋ ಕಾರಣದಿಂದ ಇವ್ರಿಗೂ ನೋಡಿ, ಇವ್ರಿಗೂ ನಾವು ಸೋಲ್ಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅನ್ನೋದು ಬಂದ್ಬಿಟ್ಟಿದೆ. ಆದ್ರಿಂದ ಈ ಸ್ಟೇಟ್ಮೆಂಟ್ಸ್ ನ ಕೊಟ್ಟಿರೋದು. ಮತ್ತೆ ಬೆನ್ನೆಟ್, ಬ್ರೋಲ್, ಚಿವಂಗ, ಕರಣ್, ಇವಾನ್ಸ್, ಮದುವೆರೆ, ಇವ್ರದ್ದು ನೇಮ್ಸೇ ಒಂಥರ ಡಿಫ್ರೆಂಟ್ ಆಗಿದೆ ಗುರು, ಪ್ರೊನೌನ್ಸಿಯೇಷನ್ ಮಾಡಕ್ಕೆ ಆಗ್ತಲ್ಲ. ಮಾರುಮನಿ, ಮಸ್ಕಜಾ, ಮುಜರ್ಬಾನಿ, ಮೇಯರ್ಸ್, ರಿಚರ್ಡ್, ನಯಮುರಿ, ಶುಂಬಾ, ಸಿಗಾ, ಟಿ ಸೈಲೆಂಟ್ ಸಿಗಾ. ಇದರಲ್ಲಿ ಕೆಲವು ನೋನ್ ಪ್ಲೇಯರ್ಸ್ ಇದಾರೆ, ಕೆಲವು ಅನ್ನೋನ್ ಪ್ಲೇಯರ್ಸ್ ಸಹನೇ ಇದಾರೆ. ನೋಡೋಣ ಏನಾದ್ರು ಟೀಮ್ ಇಂಡಿಯಾಗೆ ಏನಾದ್ರು ಟಕ್ಕರ್ ಕೊಡ್ತಾರ, ಫೈಟ್ ಕೊಡ್ತಾರ ಅಂತ. ಇದು ಟೀಮ್ ಇಂಡಿಯಾದ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಮತ್ತೆ ಜಿಂಬಾಬ್ವೆದು ಓವರ್ ಆಲ್ ಸ್ಕ್ವಾಡ್. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗಾಯ್ಸ್ ಟೇಕ್ ಕೇರ್, ಬಾಯ್.